ಮಾರ್ನಿಂಗ್ ಎಲ್ಲ ಹಾಕಿದ್ರಿ ಮಸ್ತ್ ಅನ್ಕೋತೀನಿ ನಾವು ಜಬರ್ದಸ್ತ್ ಅದೀವಿ. ಸೊ ಇವತ್ತು ನಮ್ಮ ಮನ್ಯಾಗ ಸ್ಪೆಷಲ್ ಐತ್ರಿ ಟಿಫನ್ ಇಡ್ಲಿ ಮಸ್ತ್ ಉಬ್ಬೈತಂದ್ರಿ. ಇದು ಎಷ್ಟು ಚಂದ ಉಬ್ಬತೈತಲ್ಲ ಅಷ್ಟು ಚಂದ ಇಡ್ಲಿ ಬರ್ತಾವೆ, ಮೆತ್ತಗಾತಾವೆ. ಅದು ಉಬ್ಬಿಲ್ಲಪ್ಪ ಅಂದ್ರೆ ಇಡ್ಲಿ ಫುಲ್ ಗಟ್ಟಿ ಆಗಿಬಿಡ್ತಾವೆ. ಬಟ್ ನಮ್ಮ ಮನ್ಯಾಗಿನ ಇಡ್ಲಿ ಯಾವತ್ತು ಮೆತ್ತಗಿರ್ತಾರೆ, ಚಲೋ ಇರ್ತಾವೆ, ಮಸ್ತ್. 2 ಗ್ಲಾಸ್ ಹಾಕ್ರಿ. ಇವತ್ತು ಏನು ಕೆಟ್ಟ ಹೊಟ್ಟೆ ಇಶ್ಯೂ ಆಗಿತ್ರಿಪ್ಪ. ಯಾಕೆ? ಮತ್ತು ಇವತ್ತು ಏನಾಗಿದೆ ಗೊತ್ತೇನ್ರಿ, ಮುಂಜಾನೆ 6:30 ಹೆಚ್ಚಾಗಿಬಿಟ್ಟೈತಿ. ರಾತ್ರಿ ಲೇಟಾಗಿ ಮುಕ್ಕೊಂಡಿದ್ವಿ, ಮುಂಜಾನೆ ಜಲ್ದಿ ಹೆಚ್ಚಾಗಿಬಿಟ್ಟೈತಿ. ಆಮೇಲೆ ಇದ್ರಿ ಬಂದಿಲ್ಲ, ಎದ್ದು ಬಿಟ್ಬಿಟ್ರಿ, ಹಿಂಗಾಗಿ ಹೊಟ್ಟೆ ಫುಲ್ ಇಶ್ಯೂ ಆಗಿಬಿಟ್ಟೈತಿ. ಮನ್ಯಾಗ ಇಡ್ಲಿ ಮಾಡಿದ್ರೆ ಏನು ಪ್ರಾಬ್ಲಮ್ ಏನು ಗೊತ್ತೇನ್ರಿಪ್ಪ, ಮಧ್ಯಾಹ್ನ ಅದೇ ತಿನ್ನಿಸ್ತಾರೆ ನಮಗೆ, ಅದು ಪ್ರಾಬ್ಲಮ್ ಐತಿ. ಹೌದಿಲ್ಲ? ಹಂಗೆ ಅನ್ನ ಇನ್ನ ಮಾಡಿದ್ರೆ ಸ್ವಲ್ಪ ನೋಡ್ರಿ, ಊಟ ಟೈಮ್ ಊಟ ಮಾಡ್ದಂಗೆ ಅನ್ಸುತ್ತೆ. ಇವ್ರೇನಿಲ್ರಿಪ್ಪ, ರಾತ್ರಿನೂ ಇಡ್ಲಿನೇ, ಮಧ್ಯಾಹ್ನ ಇಡ್ಲಿನೇ, ಹಾಗಾಗಿ ಬೇಸರ ಆಗುತ್ತೆ. ಫಸ್ಟ್ ಗಣಿ ಹಾಕತ್ತೇನೆ, ಫಸ್ಟ್ ಗಣಿ ನೋಡ್ರಿ. ಒಂದು 10 ನಿಮಿಷ ಬೇಕೇನೆ ಇಡ್ಲಿ ಬೇಕು, 20 ನಿಮಿಷ ಬೇಕಂದ್ರಿಪ್ಪ. ಅಯ್ಯೋ ದೇವ್ರಿ, ಇನ್ನೊಂದು 40 ತಾಸು ವೇಟ್ ಮಾಡ್ಬೇಕ್ರಿ. ನಾವು ಒಂದು 40 ತಾಸು ವೇಟ್ ಮಾಡೋ. ಮತ್ತೆ ಏನು ಶೆಕೆ ಆಗಿತ್ತು ರೀ ಬಿಜಾಪುರದಾಗ, ಹೊತ್ತಿ ನಿಮಗೂ ಯಪ್ಪ ಈ ಪ್ರೀ ಶೆಕೆ ಐತಲ್ಲ, ಅನ್ನೋದು ಶೆಕೆ ಐತಿ. ಬಿಸಿಲು ನೋಡ್ರಿ ಹೆಂಗೈತಿ. ಈಗ ಟೈಮ್ ಆಗಿದ್ದು ಗೊತ್ತೇನ್ರಿ, 8 ಆಗಿರ್ಬೇಕು. ಬಿಸಿಲು ನೋಡ್ರಿ ಯಾವ ಪರಿ ರಣ ಬಿಸಿಲು ಹೊಡ್ಯಾತೈತಿ. ಈಗ ಹೆಂಗೈತಿ, ಇನ್ನು ನೆಕ್ಸ್ಟ್ ಮಂತ್ ಹೆಂಗಾಗುತ್ತೆ. ನಾನು ಇಲ್ಲಿ ಗಾಡಿ ಚಾರ್ಜ್ ಹಚ್ಚೈತಿ. ಸೊ 3 ದಿವಸ ಆದ್ರಿ, 2 ದಿವಸ ಆಯ್ತು ಜಿಮ್ಮಿಗೆ ಹೋಗಿಲ್ಲ, ನಿನ್ನೆ ಹೋಗಿಲ್ಲ, ಇವತ್ತು ಹೋಗಿಲ್ಲ. ಸೊ ನಾಳೆ ಸಂಡೇ, ನಾಳೆ ಸೂಟಿ ಹೇಳಿ. ಸ್ವಲ್ಪ ಬಾಡಿಗೆ ಸ್ವಲ್ಪ ರೆಸ್ಟ್ ಕೊಡೋಣಂತ ಈಗಿನ ಸಲ ಬಿಟ್ಟಾಗ್ರಿಪ್ಪ. ಈಗ ಅದಕ್ಕೆ ರೀ ಪಾರ್ಟ್ನರ್ಶಿಪ್ ಒಟ್ಟೆ ಹೋಗ್ಬಾರ್ದ್ರಿ ಜಿಮ್ಮಿಗೆ, ಒಬ್ಬರಿಗೆ ಹೋಗ್ಬೇಕು, ರೂಢಿ ಆಗಿರ್ತೈತಿ. ಈ ಪಾರ್ಟ್ನರ್ಶಿಪ್ ರೂಢಿ ಆಗಿಬಿಟ್ಟೈತಲ್ಲ, ಈಗ ಬರೋದಿಲ್ಲ ಅಂದ್ಮೇಲೆ ನನಗೂ ಹೋಗಕ್ಕೆ ಮನಸ್ಸು ಬರೋದಿಲ್ಲ. ಹಿಂಗೈತಿ ಪ್ರಾಬ್ಲಮ್. ಇಲ್ಲಿ ಲಾಗ್ ಮಾಡತ್ತೀನಿ, ಏನ್ರಿ ಮಾತಾಡಿ, ಏನ್ರಿ ಹೇಳ, ಸುಮ್ಮನೆ ಗೊತ್ತಿಲ್ಲ. ಏನ್ ನೋಡ್ಬೇಕು ಈಗ? ಡಾನ್ಸ್ ಮಂಗೆ ನಾ ಮಾತಾಡ ನನ್ನ ಕೆಲಸ ಟೈಮ್ದಾಗ ಮಾತಾಡೋದು ಆಗಲ್ಲಪ್ಪ. ಅಯ್ಯಪ್ಪ ಹೌದವ, ಮಾತಾಡ್ಕೊತ ಲಾಗ್ ಮಾಡಕ್ ಬರುದಿಲ್ಲನೆ. ಎಣ್ಣೆ ಹಚ್ತಿರ್ತೀನಿ, ಅವಾಗಿಂದ ಇವ್ರಿಗೆ ಹೇಳಕತ್ತೀನಿ, ಪಾಪ ಮಾತಾಡತ್ತೀನಿ ಅವ್ರ ಜೊತೆ ಮಾತಾಡ. ಅವಾಗಿಂದ ವೇಟ್ ಮಾಡತ್ತಾರ, ಮಾತಾಡ್ತೀನಿ. ಹೇಳ ಮತ್ತೆ ಪಟ್ಟತಿ ಏನ್ರಿ, ಏನಂತ ಹೇಳ್ತಿ? ಯಾವಾಗ್ರಿ ಹೇಳ್ತಿ? ಈಗ ಹೇಳಿ, ಈಗ ಲಾಗ್ ಚಲೋ ಮಾಡೀನಿ. ಏನಂತ ಹೇಳ್ರಿ? ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ, ಬರ್ರಿ ನಮ್ಮ ಮನೆಯಾಗ ಇಡ್ಲಿ ಮಾಡಿ. ಇನ್ನು ಮಾಡವ, ನಮಗೂ ಇರ್ತೀನಿ ಹೊಟ್ಟೆ ಚುರು ಚುರು ಹೊಟ್ಟೆ ಮಾಡ್ತೀನಿ. ಇಲ್ಲಿ ಮತ್ತೆ ಕುಡ್ಸಕ್ಕಿಡಿ, ಬರ್ರಿ ಇವತ್ತು ನಮ್ಮ ಮನ್ಯಾಗ ಇಡ್ಲಿ ಮಾಡಿ, ಸಾಂಬಾರು ಮಾಡಿ, ಚಟ್ನಿ ಮಾಡ್ತೀವಿ. ಇನ್ನು ಸಾಂಬಾರು ಮಾಡ್ಬೇಕಾ? ಮಾಡ್ಬೇಕು, ಅದು ಇನ್ನೂ ಶೀಟಿ ಹೊಡೆಯೋದು. ಚಟ್ನಿ ಮಾಡ್ಬೇಕು ನೀನು? ಆಯ್ತು. ಈ ಕಡೆ ಇಡ್ಲಿ ಆಗೋಟ್ರೊಳಗೆ 2 ಆಗ್ಬಿಡ್ತಾವ, ಹೌದಿಲ್ಲ? 2 ಆಗ್ತಾವ. ಅದಕ್ಕೆ ಇಡ್ಲಿ ಫಸ್ಟ್ ಹಚ್ಚಾಕತ್ತೀನಿ. ಈ ಕಡೆದು ಆಗುತ್ತೆ, ಈ ಕಡೆದು ಆಗುತ್ತೆ. ಎಸ್. ಸೊ ಫೈನಲಿ ಬಂತ್ರಿಪ್ಪ, ಬತ್ತು ಇಡ್ಲಿ ಬಂತು. ಇಲ್ಲಿದ್ದೀನಿ. ಆಗುತ್ತೆ. ಹಾಂ, ಏನಾಯ್ತು? ಸಾಂಬಾರು ಮಸಾಲ ಹಾಕಿಲ್ಲ ಹಾಕಿನಿ. ಯಾಕೆ ಹತ್ತಾತಿಲ್ಲ? ಚಟ್ನಿ ಏನೋ ಮಿಸ್ ಆಗಿತ್ತು. ಖಾರ ಇಲ್ಲನ? ಸಕ್ಕರೆ ಹಾಕಿಲ್ಲ ಅದಕ್ಕೆ, ಚಟ್ನಿಗೆ. ಅದಕ್ಕೆ ಸಾಂಬಾರು ಮಿಸ್ ಆಗಿತ್ತು. ಪಿಂಟು ಪಿಂಕಿ ಏತಿರ್ಲಿಲ್ಲ ನಾಷ್ಟಾಕ ನೋಡ್ರಿ. 10-12 ಆದ್ರೂ ಮುಕ್ಕೋತಾವ. ಇವು ಅಂತೂ ಖಬರ್ ಆಗೈತೆ. ಹೇಳ್ರಿ ಮ್ಯಾಕ್ ಹೇಳ್ರಿ. ಇಡ್ಲಿ ಮಾಡೈತೆ ನೋಡಿ ಇವತ್ತು ಸ್ಪೆಷಲ್. ಹೇಳ್ರಿ ಪಟ್ ಅಂತ. ಕ್ಯಾಮ್ರಾ ಓಪನ್ ಮಾಡಕ್ಕೆ ಮುಖ ಮುಚ್ಕೊಂಡು ನೋಡ್ರಿ. ಬರ್ತಿದೆ ಹೇಳೋ ಪಿಂಟೆ. ಹತ್ತಾತ ನಾಷ್ಟ ಮಾಡಾಳೆ. ಆಕೆ ಮೊದಲೇ ಕ್ಯಾಮ್ರಾ ಅಂದ್ರೆ ಒಂಥರ ಮಾಡ್ಕೋತಾಳೆ. ಅಂಥರ ಎದ್ದು ಕೂಡಲೇ ಮುಖ ತಪ್ಪಿದ್ರೆ ಮುಗಿಯುತ್ತೆ. ರೆಡಿ ಬಿಡು. ಏನ್ರಿಪ್ಪ, ಏನೋ ಅರ್ಥ ಆಗೋದಿಲ್ಲರಿಪ್ಪ. ಒಮ್ಮಿಂದೊಮ್ಮೆ ನೋಡಿದ್ರಿ ಒಂಥರ ಬಿಹೇವ್ ಮಾಡತ್ತಾವ. ಅರ್ಥನೇ ಆಗಲಾಗಿತ್ತು ನನಗತ್ತು, ಹಿಂಗೆ ಬಿಹೇವ್ ಮಾಡತ್ತಾವ ಅಂತೇಳಿ. ನೋಡತ್ತೆ, ಒಮ್ಮೆ ಬೈತಾಳೆ, ಒಮ್ಮೆ ನಗತ್ತಾಳೆ, ಒಮ್ಮೆ ಹೇಳ್ತಾಳೆ. ಆಕೆಗೆ ಗೊತ್ತಾಗಲಾಗಿತ್ತು ಏನಾಗತ್ತೈತೆ ಅಂತೇಳಿ. ಮತ್ತು ನಾವು ಹೆಂಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಹೇಳ್ರಿ ನೀವು? ತನಗೆ ಗೊತ್ತಾಗಲಾಗಿತ್ತು ಏನಾಗತ್ತೈತೆ ಅಂತ ಹೇಳಿ. ಅಂಬಿಕಾ ಏಕೆ ಹೀಗೆ ಮಾಡ್ತೀಯ? ಚಿಂತೆ ಹೊಡಿಬೇಡ, ಸುಮ್ಮನೆ ಇಚ್ಛೆ ಇದ್ದಂಗಲ್ಲ ನೋಡ್ರಿ ನೀವು. ಆಪದೇನೆ ಹೇಗೆ ಸುಮ್ಮ ಕೂಡ ನೋಡಲಿ. ಇಲ್ಲಿ ಏನೋ ಮೆಜಕ್ ಮಾಡತ್ತೇನೇನು ಸುಮ್ಮನೆ ನೋಡ್ರಿ. ಇದಕ್ಕೆ ಏನು ನನಗೂ ಅರ್ಥ ಆಗಲಾಗಿತ್ತು. ಏನಾಗ್ತಿದ್ದೀನಿ ಏನ್ರಿ ಹೇಳಿ ನಮ್ದು ಹೇಳ್ತೀನಿ ರೀ. ಹುಡುಗರು ಜೀವನ ಏನಾಯ್ತು ನಾವು ವಿಚಾರ ಮಾಡಿ ಹೋಗ್ಬೇಕ್ರಿ. ಆ ಜೀವನ ನಮ್ಗೆ ಗೊತ್ತಾಗೋದಿಲ್ಲ ಏನಾಗುತ್ತೆ ಏನಂತ ಹೇಳೋದಕ್ಕೆ ಏನ್ರಿ ಹೇಳ್ತೀವಿ ರೀ. ಅದನ್ನು ಹೇಳೋದಿಲ್ಲ, ಏನಾದಂತ ಏನು ಹೇಳಿದ್ರೆ ಸೊಲ್ಯೂಷನ್ ಹೇಳ್ತೀವಿ. ಕೂತಿಟ್ಟು ಕೆಲಸ ಮಾಡತ್ತ ನೋಡ್ರಿ. 2 ಕೊಬ್ಬರಿ ಸುಲ್ದ ಆಯ್ತು. ಉಳಿ ಸ್ವಲ್ಪ
ಚಲೋ ಇದ್ದಿದ್ದು ಕೊಡು. ಚಲೋ ಐತಲ್ಲ ಕೊಬ್ಬರಿ ಮತ್ತೆ ನೀರು ಇಲ್ರಿ ಅದು. ಎಲ್ಲರೂ ಮುಕ್ಕೊಂಡಾರ ಏನು ಬಿಗಿನ ಇವತ್ತು ಮುಕ್ಕೋಬೇಕಂತ ಮುಕ್ಕೊಂಡಿನಿ. 4 ಸಲ ಕರೆಂಟ್ ತಂದ್ರಿಪ್ಪ ಕರೆಂಟ್ ತೆಗೆದು ಮಾಡ್ದ. ನಮ್ಮ ಪಿಂಟಾಗ ನಾನು ಕರ್ಕೊಂಡು ಹೊಂಟೀನಿ, ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಹೊಂಟೀನಿ. ಯಾಕಂದ್ರೆ ಕಂಡೀಷನ್ ಮಾಡ್ರಿ ಇವತ್ತು ಊರಿಗೆ ಹೊಂಟಿದ್ದ, ಫುಲ್ ರೆಡಿ ಆಗಿದ್ದ, ಬ್ಯಾಗ್ ಪ್ಯಾಕ್ ಎಲ್ಲ ಮಾಡಿದ್ದ, ಊರಿಗೆ ಹೋಗ್ತಿರೋದು ಕೂತಿದ್ದ. ಇಲ್ಲಿ ಇವತ್ತು ದಿವಸ ಇರಲಿ ಅಂತಂದೆ ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಹೋಗತ್ತಂದ. ಇವತ್ತು ಕರ್ಕೊಂಡೋದ್ರೆ ಗುರುವಾರ ಮಟ್ಟ ಇರ್ತಾವ. ಅದಕ್ಕೆ ಮೊನ್ನೆ ಹೇಳಿದ್ದೆ ರೀ ಪಾಪ ಹೋಗಿ ಕರ್ಕೊಂಡು ಅಂತೇಳಿ. ಹಂಗಾಗಿ ಇನ್ನು ಸ್ವಲ್ಪ ಸ್ವಿಮ್ಮಿಂಗ್ ಪೂಲ್ ಕಡ್ಡಾಡ್ಸ್ಕೊಂಡ್ಬರೋಣ ಏನೈತ್ರಿ. ಈಜಾಡ್ತಾ ಮುಗಿದು ಬರೋದಿಲ್ಲ ರೀಪ್ಪ ಸ್ವಿಮ್ಮಿಂಗ್. ಎಷ್ಟು ಪಿಂಟ ನಾನು ಹೋಗಿದ್ದೆಪ್ಪ. ಎಷ್ಟಂದ್ರೆ ಒಂದು 15 ದಿನ ಹೋಗಿದ್ದೆ ರೀ. 15 ದಿನ ಮ್ಯಾಗೆ ಹೋಗಿದ್ದೆ ನಾನು. ಆದರೂ ಕಲ್ತಿಲ್ಲ ಬರ್ರಿಪ್ಪ, ಬಂದೇ ಅಲ್ಲ. ಅಲ್ಲಿ ಡಬಲ್ ಸೀಟ್ ಹೋಗ್ತಿದ್ರು ನಾವು. ಇಲ್ಲಿ ಭಾರತ್ ಸ್ವಿಮ್ಮಿಂಗ್ ಪೂಲ್ ಇತ್ತಲ್ಲ, ಅಲ್ಲಿ ಹೋಗ್ತಿದ್ದೀವಿ ಡಬಲ್ ಸೀಟ್. ಏನು ಮಾಡೋದು ಚಲೋ ಮಾಡಿ ನೋಡ್ರಿ. ಫಸ್ಟ್ ಏನು ಮಾಡೋದು ಗೊತ್ತಿನ ಪಿಂಟೆ, ಹೋಗಿಲ್ಲ ರೊಕ್ಕ ಬಿಡಿಸ್ಕೊಂಡ್ಬರ್ಬೇಕು. ಅಲ್ಲಿ ಫೋನ್ಪೇ ನಡೀತಿಲ್ಲ ಗೊತ್ತಿಲ್ಲ. ಸೊ ಬ್ಯಾಂಕಿಗೆ ಹೋಗಿ ಮೊದಲು ರೊಕ್ಕ ಬಿಡಿಸ್ಕೊಂಡ್ಬಂದ್ರಿ. ಯಾವಾಗಿನ ಫೋನ್ಪೇ ಬಂದಿತ್ತಲ್ಲ ಅವಾಗಿನ ಮಗನ ಕೈಯಾಗ ರೊಕ್ಕನೇ ಇಲ್ಲ. ಒಂದು ರೀತಿ ನೋಡಿದ್ರೆ ಚಲೋ ಇರೋದು, ಯಾರಿಗೆ ಕೇಳಿದ್ರೆ ಇಲ್ಲ ತಮ್ಮ ನೋಡ್ರಿ ಹೋಗೋಣ. ಹೋಗ್ಬೇಕಾದ್ರೆ ಸ್ವಿಮ್ಮಿಂಗ್ ಪೂಲಿಗೆ ಅವಾಗ 1 ತಾಸಿಗೆ 30 ರೂಪಾಯಿನೂ ಐತ್ರಿಪ್ಪ. 1 ತಾಸಿಗೆ 30 ರೂಪಾಯಿ ಇತ್ತು. ಈಗ ಎಷ್ಟು ಇತ್ತೋ ಗೊತ್ತಿಲ್ಲ. ಈಗ ಮೋಸ್ಟ್ಲಿ 60 ರೂಪಾಯಿ ಇರ್ಬೇಕು ಅನ್ಸತ್ತೈತೆ ನನಗೆ. ಬಟ್ ನಾವು ಅಲ್ಲಿ ಹೋಗ್ತಿದ್ದಿಲ್ಲ, ಅವಾಗ 30 ರೂಪಾಯಿ ಇರ್ತಿತ್ತು. ಡಬಲ್ ಸೀಟ್ ಹೊಡ್ಕೊಂಡು ಹೋಗ್ತಿದ್ದೀವಿ ರೀ. ಪಾಟ್ ದೂರ ಹೋಗ್ತಿದ್ದೀವಿ. ಈಗ ಇಲ್ಲೇ ಮನೆ ಹಿಂದೆ ಐತೆ ಅಂದೆ ಅಲ್ಲಿ ಹೊಂಟೇವಿ. ಅದು ಹೆಸರಿನೈತೆ ನೆನಪಿಲ್ಲ ನನಗೂ, ಬಟ್ ಇಲ್ಲೇ ಐತೆ ಅಂತ ಹೋಗೋಣ. ಕೊಡಪ್ಪ, ಇಲ್ಲೊಂದು ಧೂಳು ಹೋದೈತೆ ಮಸ್ತ್. ಇದು ಬೇಕ್ರಿಪ್ಪ, ಇಲ್ಲಾಂದ್ರೆ ಏನೋ ಧೂಳು ಬಿಜಾಪುರದಾಗ ಬಿಸಿಲು ಹಂಗೆ ಐತಿ. ಓಕೆ ಗೊತ್ತು ನೋಡ್ರಿ. ಹುಡುಗ ಅಂತೂ ಬಂದ್ರಿಪ್ಪ ಸ್ವಿಮ್ಮಿಂಗ್ ಪೂಲಿಗೆ. ನೋಡ್ರಿ ಇಲ್ಲಿ ಭಾಳ ವರ್ಷ ಆದ ನಂತರ ಬಂದೀನಿ. ಹೇಳ್ರಿ ಅವಾಗ ಒಂದು 2 ಸಲ ಬಂದಿದ್ದೆ ಅಷ್ಟೇ ನಾನು. ಇಲ್ಲಿ ಭಾಳ ಬಂದಿದ್ದಾರೆ. ಇಲ್ಲಿ ಚೇಂಜ್ ಮಾಡೋರು ಬಿ ಇನ್ನೇನೆ ಇಲ್ಲಿ ಕೈಯಾಗ ಟ್ಯೂಬ್ ಬಿಡು, ಅಲ್ಲಿ ಕೆಳಗೆ ನಡೀತೈತಿ ಚೇಂಜ್ ಮಾಡಿ. ಮತ್ತು ಹರಿದತ್ತೇನೆ ಚಟ್ಟಿ ಇಲ್ಲ ಎಲ್ಲ ನೋಡ್ಕೊಂಡು ಅಂದ್ರೆ ಇಲ್ಲ. ಹಾಂ ಬರೋಬ್ಬರಿ ಇಲ್ಲ, ಅದು ಹಾಕೊಂಡು ಜಿಗಿ ಇಲ್ಲ ಶರ್ಟ್ ಹಿಡಿತೀನಿ ಹೋಗಿ ಜಿಗಿ ಹೋಗಿ ದನ್ನ ಜಿಗದೆ ಬಿಡು. ಆ ಕಡೆ ಹೋಗ್ಲಿ, ಸಣ್ಣದೈತೆ ಅಲ್ಲಿ ದೊಡ್ಡದೈತೆ ನೋಡೋ ಕಡೆ ಗೊತ್ತಿಲ್ರಿಪ್ಪ. ಎರಡು ದೊಡ್ಡದೈತಿ. ದೊಡ್ಡದೈತೆ ನೋಡೋದು, ಸಣ್ಣದೈತೆ ದೊಡ್ಡದೈತೆ ಜಿಗದ್ ನೋಡ. ಸಣ್ಣದೈತಲ್ಲ ಹಂಗಾದ್ರೆ ಹೋಗಿ ನಡೀತೈತಿ. ಮತ್ತು ಸುಮ್ಮ ತಗೊಂಡಲ್ಲ ಮತ್ತೆ ಇಲ್ಲ ಹಿಡ್ಗು ಹಾಕೊಂಡ್ರೆ ಹೋಗಿ. ಹೊಡಕತ್ರಪ್ಪ ಅಂತೂ ಹೊಂಟ. ನೋಡ್ರಿ ಮಸ್ತ್. ಇವತ್ತು ಏನು ಮಾಡ್ತಾರ ಅಂದ್ರೆ ಏನಂತ ಬಸಂದಿ ಮಾಡತ್ತಾರ. ತಗೋದ್ಲ ಒಂದೆರಡು ಚಲೋ ಇಲ್ಲಿ ಮಸ್ತ್ ಬಸಂದಿ ಮಾಡತ್ತಾರ. ಏನು ಬಿಸಿಲು ಐತಿರಪ್ಪ ಗೊತ್ತಿ ನಿಮ್ಗೆ. ಎಷ್ಟು ಖತರ್ನಾಕ್ ಬಿಸಿಲು ಐತಲ್ಲ ಬಿಜಾಪುರ ಬಿಸಿಲು. ಯಪ್ಪ 2 ನಿಮಿಷ ಅಂದಾಗ ಆಗೋದು ನಿಮ್ಗೆ ಬಿಸಿಲಾಗ ಹೋಗೇ ಬಿಡ್ತೀರಿ. ಫ್ರೀ ಐತಿ. ಇಲ್ಲೆಲ್ಲ ಬಸಂದಿ ತಯಾರು ನಡೆದೈತಿ. ಸ್ಪೆಷಲಿ ಪಿಂಟೆ ಸಲುವಾಗಿದ್ರು. ಪಿಂಟೆ ಅವ್ರ ಅಜ್ಜಿಗೆ ಮಾಡ್ಕೊಡು ಅಂತೇಳಿ ಅವ್ರ ಅಜ್ಜಿ ಮಾಡತ್ತಾರ. ಮಸ್ತ್ ಇಲ್ಲಿ ಪ್ರಿಪ್ರೇಷನ್ ನಡೆದೈತಿ. ತಿನ್ನು ಮತ್ತೆ ಯಾಕೆ ಲುಕ್ ನೋಡ್ರಿ ಹೆಂಗೆ ಕೊಡ್ತಾಳ. ಇಲ್ಲಿ ನಮ್ದು ಬಾಸುಂದಿ ರೆಡಿ ಆಗತೈತಿ. ಇನ್ನೇನು ಹಾಕೋದವ ಇದಕ್ಕೆ? ಎಲ್ಲ ಪೇಸ್ಟ್ ಮಾಡೋದು ನೀವು? ಪಲ್ಯ ಮಾಡ್ತಾರ ಬಾಸುಂದಿ ಪಲ್ಯ. ಗೆದ್ದಿದ್ದು ತಗೋಬೇಕು ಅಂತ ನಾತಲ್ಲ. ಏನು ರೊಕ್ಕ? ಇನ್ನು ಹಿಂಗೆ ಪ್ರೀತಿನ ಕೊಡಕ್ಕೆ ಬಂದ್ರೆ ಅವಾಗ ಬ್ಯಾಡ ಅಂತೀನಿ. ಗೆದ್ದಿನ ನಾ ತಿಂದು ಗೆದ್ದಿನಿ ಅದಕ್ಕೆ ಇಸ್ಕೊಂದಿನಿ ಅಂತ ಸ್ವತಃ. ಮತ್ತು ನಾನು ರೊಕ್ಕ ನಾಳೆ ಇದನ್ನು ಮಾಡಿದೆ. ಈಗ ಇವೇನು ಮಾಡೋದನ್ರಿ, ಈಗ ರೊಕ್ಕ ಗೆದ್ದರಲ್ಲ ಹೋಗಿ ಸ್ವಿಮ್ಮಿಂಗ್ ಪೂಲ್ ಹಾಕಿ ಬರೋವಂತ. ಅಲ್ಲಿ ಹೋಗಿ 1 ತಾಸು ಆಟ ಆಡಿ ಬರೋ. 1 ತಾಸಿಗೆ 70 ರೂಪಾಯಿ. ಈಗ 5 ದಿವಸ ನೀನು ರೊಕ್ಕ 500 ರೂಪಾಯಿ ಡಮ್ ಅಂತ ಹಾರ್ತಾವ. ಇದು ಲಾಸ್ಟ್ ಒಂದೇ ಸಲ ಮಾತಾಡಿ ಹೋಗಂಗಿಲ್ಲ. ಅದಕ್ಕೆ ಇವ್ನಿಗೆ ಕರ್ಕೊಂಡು ಹೋಗೋದು ಹೆಂಗ್ರಿ ಇರ್ಲಿ ರೀ. ಅಲ್ಲಿ ಹೋಗಿ ನಾವು ಉಚ್ಚರಂಗೆ ನಿಂದಿರ್ಬೇಕು 1 ತಾಸು. ಎಲ್ಲ ಬಿಡೋದು ಟೈಮ್ ಪಾಸ್ ಆಗೋದಿಲ್ಲ ಬಿಡೋದಿಲ್ಲ. ಇನ್ನು ಬಿಟ್ಟು ಬರ್ತೀನಿ, ನೀ ಆಮೇಲೆ ಒಬ್ಬ 1 ತಾಸು ಅಂತ ನಾನು ಬರ್ತೀನಿ ಕರ್ಕೊಂಬರಕ್ಕೆ. ಒಬ್ಬನೇ ವಿಷಯ ಒಬ್ಬನೇ ಇಲ್ರಿ ಮಮ್ಮಲ್ಲಿ. ಮತ್ತೆ ನೋಡಿ ನಿಂಚು ನಿನ್ಗೆ ನಾನು ನೋಡ್ಕೊತ ನಾನಿದ್ರಲ್ಲ ನೋಡ್ಕೊತ ನೀ ಹೆಂಗೆ ಜಿಗಿದ್ದೆ ಅಂತೇಳಿ. ನೀನು
ನಾ ಹೇಳ್ತೀನಿಲ್ಲ ನಿನಗೆ, ನಾ ಬಿಟ್ಟು ಬರ್ತೀನಿ ನಿನಗೆ. ಈಗ ಹೋಗ ಈ ಸೈಡ್ 1 ತಾಸು, ಆಮೇಲೆ 1 ತಾಸು ಆದ್ಮೇಲೆ ನಾನು ಬರ್ತೀನಿ. ಫೋನ್ ಯಾಕೆ ಹಚ್ತೀನಿ? ನಾನು 1 ತಾಸು ಟೈಮಿಂಗ್ ಕೊಟ್ಟಿರ್ತಾನಲ್ಲ ಅವ ಚಿಟ್ಲೋಗಿ ಬರೋದು ಇಟ್ಟಕ್ಕೆ ಅಂತೇಳಿ ಅಟ್ಟಕ್ಕೆ ಬರ್ತೀನಿ. ಈಗ ನೋಡ್ರಿ ಈಗ ಮಗ ತರಸ ಎದಕ್ಕೆ ಗೊತ್ತೇನ್ರಿ ಇದು? ಈ ಪಪ್ಪ ಇದಲ್ರಿ, ಈಗ ಬಿಳಿ ಬಿಳಿ ಬೀಜ ಇಲ್ಲ, ಇದು ನೋಡಿ ಈಗ ಹುಳ ನೋಡುವಾಗ ಸಾಧಿಸುತ್ತೆ. ಮತ್ತೆ ಇದು ಇನ್ನೊಂದು ಕಟ್ ಮಾಡಿರಲ್ಲ ಅದ್ರಾಗ ಏನೂ ಇದ್ದಿದ್ದಿಲ್ಲ. ತೆಗಿವ ನೀ ಅದನ್ನ ಫಸ್ಟ್ ತೆಗಿ. ಇಲ್ಲ ಟಿಕೆಟ್ ಕೊಡ್ತೀನಿ ತೊಳ್ಕೊ. ನೋಡ್ರಿ ಹುಳ ಚಿನಿ ಯಾತ್ರಾಗಿನ್ ತಗೋದೆ. ಇಲ್ಲೇ ಕುದೈತಿ. ಪ್ಲೀಸ್ ನೀ ಹಂಗೆ ಮಾಡಕ್ ಹೋಗ್ಬೇಡ. ಈಗ ಹಾಕತ್ತೀನಿ ನೋಡೋಣ. ಇಲ್ಲೇ ಕುದೈತಿ ನೋ ತೆಗಿ. ಅಂಜಿಕೆ ಬಂದಂಗ ರಾತ್ರಿ ಕನಸ್ದಾಗ ಹೋಗ್ಬರ್ತಾನೆ. ಏನು ಹುಳ ಓಡಾಡ್ತಾರ ನೋಡ್ಲಿ. ಈಗ ಅಂದಂಗೆ ಹೌದ್ರಿ, ಹೆಂಗೆ ಐತಿ ನೋಡ್ರಿ, ಬಿಳಿ 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 ಹುಳ ಇದ್ದಂಗೆ ಐತಿ. ಹಿಂಗಿತ್ತು ಸ್ವಚ್ಛ ಮಾಡಿದ್ರೆ. The next day. ಹೊಂಟ್ರ ನಮ್ಮ ಪಿಂಟ ಊರಿಗೆ. ಮತ್ತಿನ್ನೇನು ಮಾಡಲಿ? ಏಯ್ ಮತ್ತೆ ಏನು ಮುಂಜಾನೆ ತೋರಿಸ್ಲಿ ಅವನಿಗೆ ಹೊಂಟನ್ರಿ ಅದು ಕೂಡಲೇ ಹೋಗ್ಬೇಕ ಜಗಾಡ್ತಾವ ನೋಡ್ರಿ ಇವು. ಏಯ್ ಏನು ಟುಕುಟುಕೋನ ಅದಿಲ್ಲ. ಓ ಹಂಗೆ ಏನಂತ ಗುಡ್ ಲಕ್ ಅಂದ. ಚಿಂಚು ಸ್ವಲ್ಪ ಹೋಗಿ ಬಿಟ್ಟು ಬರೋಣ. ಗದ್ಲರಿಪ್ಪ ಅವನ ಬಸ್ಸಿಗೆ ಥೋ ಎಲ್ಲ ಫುಲ್ ಹೊಂಟವು. ಬರೀ ಗದ್ಲದ ಅವನು. ಏನು ಮಾಡ್ತೀರಿ? ಅನಾಥ ಗದ್ಲದ. ಇದು ಬಸ್ ನಂಬರ್ ತೊಗೊಳೋಣ. ಹೌದ್ರಿಪ್ಪ ಅಂತಂತು ಸೀಟ್ ಸಿಗುತ್ತಲ್ಲ ಯಾರಿಗೂ ತೊಡಗು. ಸೀಟ್ ಸಿಕ್ಕರೆ ಚಲೋ. ಎಲ್ಲೋ ಕೂತಾ ಇರೋ ಅಜಯ್ ನಡಿ ಬಾಯ್. ಅಲ್ರಿ ಹೊರಗೆ ಮಸ್ತ್ ಗುಡುಗ್ ಹೊರಗಿದ್ದೆ ಇದ್ರೆ ಯಾವ ಫ್ರೆಂಡ್ಸ್ ಸಿಗುತ್ತೆ. ಬಾ ಏನಾಗಲ್ಲ ಅಲ್ಲೇ ಇಲ್ಲದಿನಲ್ಲ ಅಲ್ಲಿ ಕುತ್ತಿ ಇಲ್ಲಿ ಬಂದು ಕೊಡ್ಲೆ, ಇಲ್ಲಿ ಕೊಡ್ಲೆ, ಈ ಕಡೆ ಕೊಡ್ಲೆ, ಆ ಕಡೆ ಬೇಡ, ಇಲ್ಲಿ ಬಾ. ಇಲ್ಲೇ ಇರ್ತೀನಿ ಅವ. ಏನ್ರಪ್ಪ ಹತ್ತೀನಿ ಕರೆಂಟ್ ತೆಗದ ನಮ್ಮ ಮಾರಯ್ಯ. ಏಟ್ರಿ ಒಂದು 3-4 ತಾಸು ಆಯ್ತು ನೋಡ್ರಿ, ಮಧ್ಯಾಹ್ನ ಕರೆಂಟ್ ಇಲ್ಲ. ಇಟ್ಟು ಪರಿ ಜಳ ಹೊಡ್ಯಾದಿಲ್ಲ, ಪರಿ ಸಿಕ್ಕಿ ಐತಿ. ಈಗ ಸ್ವಲ್ಪ ತಂಪು ಗಾಳಿ ಬಿಟ್ಟೈತಿ, ಎಲ್ಲೋ ಮಳೆ ಆಗತೈತೆ ಅನ್ಸುತ್ತೆ. ಇಲ್ಲಿ ಮಳೆ ಆಗತೈತಿಲ್ಲ ಅಂತಲ್ಲ, ಸಣ್ಣಗೆ ಮಳೆ ಆಗತ್ತೆ, ಜಿಟಿ ಮಳೆ ಆಗತೈತಿ. ಅದು ಗಾಳಿ ಮಾತ್ರ ಐತಿ. ಅವ್ರು ಕೂಡ ಸ್ವಲ್ಪ ಚಲೋ ಅನ್ಸುತ್ತೆ. ಗಾಳಿ ಇರಲಿಲ್ಲಪ್ಪ ಅಂತಂದ್ರೆ ಹೋಗೇ ಬಿಡೋದ್ರಿ.